ನಮಸ್ತೆ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಈಗ ಬಿಜೆಪಿಯಲ್ಲಿ ಒಂದು ಹಂತದ ಬೆಳವಣಿಗೆ, ಬಣ ರಾಜಕೀಯ ಅದು ಇದು ಅಂತ ಬಂದ್ರೂ ಕೂಡ ಕಾಂಗ್ರೆಸ್ನಲ್ಲೂ ಕೂಡ ಆ ಥರದ ಪರಿಸ್ಥಿತಿ ಇದೆ. ಆದರೆ ಅಷ್ಟೊಂದು ಮುನ್ನೆಲೆಗೆ ಬಂದಿಲ್ಲ. ಆದರೆ JDS ಪಕ್ಷದಲ್ಲಾಗ್ತಾ ಇರುವಂತಹ ಈ ಬೆಳವಣಿಗೆಯಿಂದ ಮುಂದೆ JDS ಪಕ್ಷದ ಮೇಲೆ ಯಾವ ರೀತಿಯಾದಂಥ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದಂಥ ವಿಚಾರ ಅಂತಂದ್ರೆ, ಈಗ ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಬೇಕು ಅಂತ JDS ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಆದರೆ ಇದರಿಂದ JDS ಪಕ್ಷದಲ್ಲಿರುವಂಥ ಹಿರಿಯ ನಾಯಕರ ಪರಿಸ್ಥಿತಿ ಏನು, ನಡೆ ಏನು ನಿರ್ಧಾರವನ್ನು ತೆಗೆದುಕೊಳ್ಬಹುದು? ಯಾಕೆಂದ್ರೆ ಬಹಳ ದಿನಗಳಿಂದ, ಅನೇಕ ವರ್ಷಗಳಿಂದ ಈ ಪಕ್ಷಕ್ಕಾಗೇನೆ ದುಡಿದು ಈ ಪಕ್ಷದ ಏಳಿಗೆಗಾಗಿ ಶ್ರಮ ಪಟ್ಟವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡದೆ 3 ಸಲ ಎಲೆಕ್ಷನ್ನಲ್ಲಿ ಸೋತಿರುವಂತಹ, ಜೊತೆಗೆ ಈಗಷ್ಟೇ ರಾಜಕೀಯದಲ್ಲಿ ಬೆಳೀತಾ ಇರುವಂತಹ ಒಬ್ಬ ವ್ಯಕ್ತಿಗೆ, ಅದರಲ್ಲೂ ಅದೇ ಕುಟುಂಬದ ವ್ಯಕ್ತಿ, ಗೌಡರ ಕುಟುಂಬ ರಾಜಕಾರಣ ಅಂತ ಬರುತ್ತೆ. ಹೀಗಿರುವಾಗ ನಿಖಿಲ್ಗೇನೆ ಮತ್ತೆ ಪಟ್ಟಾಭಿಷೇಕವನ್ನ ಕಟ್ತಾರೆ ಅಂತಂದ್ರೆ, ಇಷ್ಟು ದಿವಸ ನಾವು JDSಗಾಗಿ ಮಣ್ಣು ಹೊತ್ತು ಹಾಕಿದ್ದಕ್ಕೆ ಯಾವುದೇ ಲಾಭ ಇಲ್ವಾ, ಯಾವುದೇ ಪ್ರತಿಫಲ ಇಲ್ವಾ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಅಂತಹ ಮನಸ್ಥಿತಿಯಲ್ಲಿರುವಂತಹ ಮೇನ್ ಲೀಡರ್ ಅಂತ ಬಂದ್ರೆ ಅದು GT ದೇವೇಗೌಡ ಅಂತ ಹೇಳ್ಬೋದು. ಈಗಾಗಲೇ GT ದೇವೇಗೌಡ ಅವರಿಗೆ ಪಕ್ಷದಲ್ಲಾಗ್ತಾ ಇರುವಂಥ ಕೆಲವೊಂದು ಬೆಳವಣಿಗೆ ಬಗ್ಗೆ ಅಸಮಾಧಾನ ಇದೆ. ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟ ಕಟ್ಬಿಟ್ರೆ ಏನಾಗಬಹುದು, ಅವರ ನಿರ್ಧಾರ ಏನಾಗಿರಬಹುದು? ಇವರ ಜೊತೆಗೆ ಬೇರೆ ಬೇರೆ JDSನ ಲೀಡರ್ಗಳಿಗೆ ಈ ಒಂದು ನಿರ್ಧಾರ ಒಪ್ಪಿಗೆ ಇದೆಯಾ? ಮುಂದಿನ ದಿನಗಳಲ್ಲಿ ಇದ್ಯಾವ ರೀತಿ ಎಫೆಕ್ಟ್ ಮಾಡಬಹುದು ಪಕ್ಷದ ಮೇಲೆ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ JDS ವಲಯದಲ್ಲಿ ಅತಿ ದೊಡ್ಡ ಬದಲಾವಣೆ, ಬೆಳವಣಿಗೆಗಳಾಗೋ ಸೂಚನೆಯಂತೂ ಸಿಗ್ತಾ ಇದೆ. ನಿಮಗೆ ಗೊತ್ತೇ ಇದೆ, ಚನ್ನಪಟ್ಟಣದಲ್ಲಿ ನಿಖಿಲ್ ಸೋತಾದ್ಮೇಲೆ ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಗಿರ್ತಾರೆ, ಮತ್ತೆ ರಾಜಕೀಯದಲ್ಲಿ ಅಷ್ಟೊಂದು ಕಾಣಿಸ್ಕೊಳ್ಳೋದಿಲ್ವೇನೋ, ಸೋಲಿನ ಮುಜುಗರಕ್ಕೆ ಅನ್ನೋ ಥರ ಮಾತಿತ್ತು. ಆದ್ರೆ ಅವರ ಉತ್ಸಾಹ ಮಾತ್ರ ಸ್ವಲ್ಪವೂ ಕಮ್ಮಿ ಆದ ಹಾಗೆ ಕಾಣಿಸ್ತಾ ಇಲ್ಲ. ಚುನಾವಣೆಯಲ್ಲಿ ನಿಖಿಲ್ ಅವರನ್ನ ಗೆಲ್ಲಿಸಿ ಜನಪ್ರತಿನಿಧಿ ಮಾಡೋದಕ್ಕಂತೂ ಆಗ್ಲಿಲ್ಲ. ಆದ್ರೆ ಪಕ್ಷದಲ್ಲಿ ಸ್ಥಾನಮಾನ ನೀಡೋ ಮೂಲಕ ಮತ್ತೆ ಅವರನ್ನ ರಾಜಕೀಯವಾಗಿ ಜೀವಂತವಾಗಿಗೊಳಿಸೋದಕ್ಕೆ ದಳಪತಿಗಳು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. JDS ರಾಷ್ಟ್ರೀಯ ಅಧ್ಯಕ್ಷ HD ದೇವೇಗೌಡರ ಕುಟುಂಬದ 3ನೇ ತಲೆಮಾರಿನ ನಾಯಕನನ್ನಾಗಿ ನಿಖಿಲ್ ಅವರನ್ನ ಬಿಂಬಿಸೋ ಉದ್ದೇಶ JDS ವರಿಷ್ಠರಿಗಿದೆ. ಯಾಕಂದ್ರೆ ಕಳೆದ ವಿಧಾನಸಭೆ ಹಾಗೆ ಲೋಕಸಭೆ ಉಪಚುನಾವಣೆಯಲ್ಲೂ ಕೂಡ ಪೆಟ್ಟು ತಿಂದಿರೋ JDS ಕ್ರಿಯಾಶೀಲಗೊಳಿಸೋ ಅನಿವಾರ್ಯತೆಗೆ ಸಿಕ್ಕಾಕೊಂಡಿದೆ. ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಪಕ್ಷವನ್ನ ಜೀವಂತವಾಗಿಡ್ಲೇಬೇಕು. ಹಳೆ ಮೈಸೂರು JDSನಿಂದ ಕೈತಪ್ಪದಂತೆ ನೋಡ್ಕೊಳ್ಬೇಕು. ಈ ಎಲ್ಲಾ ಕಾರಣಗಳಿಂದ ಸಾಕಷ್ಟು ಲೆಕ್ಕಾಚಾರವನ್ನ ಹಾಕಿ ನಿಖಿಲ್ಗೆ ಸತತ ಸೋಲಾಗಿದ್ರು ಅವರಿಗೇನೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಬೇಕು ಅಂತ ಕುಟುಂಬದಲ್ಲಿ ತಯಾರಿ ನಡೀತಾ ಇದೆ. ಆದ್ರೆ ಈ ವಿಚಾರ JDSನಲ್ಲಿ ತಲ್ಲಣಕ್ಕೂ ಕಾರಣ ಆಗಿದೆ. ಸದ್ಯಕ್ಕಂತೂ JDS ಪಕ್ಷದ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗ್ಬಿಟ್ಟಿದೆ. ವೇದಿಕೆ ಕೂಡ ರೆಡಿ ಆಗಿದೆ. ಆದ್ರೆ ಈ ಬೆಳವಣಿಗೆಗಳಿಂದ ಪಕ್ಷದಲ್ಲಿ ಭುಗಿಲೇಳಬಹುದಾದ ಅಸಮಾಧಾನಗಳ ಬಗ್ಗೆ ಕೂಡ ಯೋಚನೆ ಮಾಡಲಾಗ್ತಾ ಇದೆ. ಈಗಾಗಲೇ ಪಕ್ಷದ ಶಾಸಕರು ಮತ್ತು ನಾಯಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ದೇವೇಗೌಡರು ಪಟ್ಟಾಭಿಷೇಕಕ್ಕೆ ಅಸ್ತು ಅಂತ ಹೇಳಿದ್ದಾರೆ. ಆದ್ರೆ ಇದು ಅನ್ಕೊಂಡಷ್ಟು ಈಸಿ ಅಲ್ಲ. ಯಾಕಂದ್ರೆ ಆಗ್ಲೇ ಹೇಳಿದ ಹಾಗೆ ನಿಖಿಲ್ಗೆ ಪಟ್ಟಾಭಿಷೇಕವನ್ನ ಕಟ್ಟಬೇಕು ಅನ್ನೋ ನಿರ್ಧಾರದ ಹಿಂದೆ ಪಕ್ಷದಲ್ಲೇ ಉಂಟಾಗೋ ಬಂಡಾಯವನ್ನ ಯಾವ ರೀತಿಯಾಗಿ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗಿ ಬರೋ ಪರಿಸ್ಥಿತಿ ಕೂಡ ಇದೆ. ಈ ಹಿಂದೆ HK ಕುಮಾರಸ್ವಾಮಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು ಪಕ್ಷಕ್ಕೆ ನಿರೀಕ್ಷಿತ ಫಲಿತಾಂಶ ಬರಲಿಲ್ಲ. ಇನ್ನು ಹಳ್ಳಿ ಹಕ್ಕಿ ಖ್ಯಾತಿಯ H ವಿಶ್ವನಾಥ್ ಅವರನ್ನು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿದ್ರು. ಹಳ್ಳಿ ಹಕ್ಕಿ 3 ಶಾಸಕರನ್ನ ಹಾರಿಸ್ಕೊಂಡು ಹೋಯ್ತು. ಇನ್ನು CM ಇಬ್ರಾಹಿಂ ಮಾತಂತೂ ಕೇಳೋರೇ ಇಲ್ಲ. ಪಕ್ಷಕ್ಕೆ ಬಲ ಅಂತೂ ಬರಲೇ ಇಲ್ಲ. ಹೀಗಾಗಿ ಯಾರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು ಇಷ್ಟೇ ಅನ್ನೋ ಆಲೋಚನೆ ದೇವೇಗೌಡ ಹಾಗೆ ಕುಮಾರಸ್ವಾಮಿ ಅವರ ಮನಸ್ಸಲ್ಲಿ ಬಂದಿದೆ. ಕಾರಣ, ಕುಟುಂಬ ರಾಜಕಾರಣದ ಅಪವಾದ ಬಂದ್ರೂ ಸರಿ, ನಿಖಿಲ್ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡಬೇಕು, ಅದೇ ಸರಿಯಾದ ನಿರ್ಧಾರ ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ. ನಿಖಿಲ್ ಬಿಟ್ರೆ ಹಾಸನದಿಂದ ರೇವಣ್ಣ ಕುಟುಂಬದ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಪಟ್ಟ ಕಟ್ಟೋ ಸಾಧ್ಯತೆ ಇತ್ತು ಅಂತ ಹೇಳಲಾಗ್ತಾ ಇದ್ರು. ಇತ್ತೀಚೆಗಾದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗಾಗಲೇ ಹಾಸನದಲ್ಲಿರೋ ರೇವಣ್ಣ ಕುಟುಂಬ ಸಿಕ್ಕಾಕೊಂಡಿರೋದ್ರಿಂದ ಅವರಿಗೆ ಈ ಹುದ್ದೆ ಹೋಗೋದಂತೂ ಸಾಧ್ಯನೇ ಇಲ್ಲ. ಹೀಗಿರುವಾಗ ನಿಖಿಲ್ ಕುಮಾರ್ಗೆ ಕೊಡೋದು ಸೂಕ್ತ. ಕೆಲವು ಕಾರ್ಯಕರ್ತರ ಒತ್ತಾಯ ಕೂಡ ಅದೇ ಇದೆ ಅನ್ನೋ
ಸಮರ್ಥನೆಯನ್ನ ನಾಯಕರು ಕೊಡಬಹುದು. ಆದ್ರೆ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರಾಗಿರೋ GT ದೇವೇಗೌಡ ಅವರ ಬಗ್ಗೆನೇ ಹೇಳೋದಾದ್ರೆ ಇದು ಅವರಿಗೆ ಸುತಾರಾಮ್ ಇಷ್ಟ ಇಲ್ಲ. ಈಗಾಗಲೇ ಮಾನಸಿಕವಾಗಿ ಅವರು ಕಾಂಗ್ರೆಸ್ನತ್ತ ಮುಖ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದ್ರು ಇವರ ಜೊತೆಗೆ ಅನೇಕರಿಗೆ ನಿಖಿಲ್ ಪಟ್ಟಾಭಿಷೇಕ ಇಷ್ಟ ಇಲ್ಲ. ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಪಕ್ಷದ ನಾಯಕರ ಮೇಲೇನೆ ಮುನಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ಮೈತ್ರಿಯಾದ ಸಂದರ್ಭದಲ್ಲೇ ಬಹಳಷ್ಟು ನಾಯಕರಿಗೆ ಇಷ್ಟ ಇರಲಿಲ್ಲ. ತಮ್ಮನ್ನ ಪಕ್ಷ ಬಳಸ್ಕೊಳ್ಳೋದು ಬಿಡೋದು ಪಕ್ಷದ ನಾಯಕರಿಗೆ ಬಿಟ್ಟಿದ್ದು ಅಂತ ಓಪನ್ ಆಗಿ ಹೇಳ್ಕೊಂಡಿದ್ರು. ಇನ್ನು ಯುವ ನಾಯಕ ಶರಣಗೌಡ ಕಂದಕೂರ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡ್ಮೇಲೆ ವರಿಷ್ಠರ ವಿರುದ್ಧ ಕುದೀತಾ ಇದ್ದಾರೆ. ಈ ಎಲ್ಲ ರಾದ್ಧಾಂತಗಳ ನಡುವೆ ಪಕ್ಷದ ಸಾರಥ್ಯವನ್ನ ನಿಖಿಲ್ಗೆ ಕೊಡೋದಕ್ಕೆ ಗೌಡರ ಕುಟುಂಬ ಒಲವನ್ನ ತೋರಿಸುತ್ತಾ ಅನ್ನೋದು ಕೂಡ ಇಲ್ಲಿ ಉಂಟಾಗೋ ಪ್ರಶ್ನೆ. ಇನ್ನು ಚನ್ನಪಟ್ಟಣದ ಚುನಾವಣೆ ಆದ್ಮೇಲಂತೂ GT ದೇವೇಗೌಡ ತಮ್ಮ ಅಸಮಾಧಾನವನ್ನ ಓಪನ್ ಆಗಿ ಹೇಳ್ಕೊಂಡಿದ್ರು. ಯಾಕಂದ್ರೆ ಚನ್ನಪಟ್ಟಣದ ಪ್ರಚಾರಕ್ಕೆ ಯಾರು ಕೂಡ ಅವರನ್ನ ಕರೀಲಿಲ್ಲ. ಇದೊಂದು ರೀತಿ ಅವರಿಗೆ ಬೇಸರ ತರಿಸ್ತು. ಆದ್ರೂ ಕೂಡ ನಿಖಿಲ್ ಗೆಲ್ಬೇಕಾಗಿತ್ತು. 3ನೇ ಸಲ ಸೋತಿದ್ದಾರೆ. ಧೈರ್ಯವಾಗಿ ಈ 3ನೇ ಸೋಲನ್ನ ಎದುರಿಸಬೇಕು, ಪಕ್ಷವನ್ನ ಕಟ್ಟಬೇಕು. ಸೋತ ನಾಯಕರು ಮತ್ತೆ ಗೆದ್ದು ಮಂತ್ರಿಗಳು ನಾಯಕರಾಗಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ರೂನು ಮನಸ್ಸಲ್ಲಿದ್ದಂತ ಅಸಮಾಧಾನ ಎದ್ದು ಕಾಣಿಸ್ತಾ ಇತ್ತು. ಕುಮಾರಸ್ವಾಮಿ ಜೊತೆ ಯಾವುದೇ ಮುನಿಸು ಇಲ್ಲ. ಚನ್ನಪಟ್ಟಣದಲ್ಲಿ ಪ್ರಚಾರಕ್ಕೆ ಯಾರೂ ಕರೆದಿಲ್ಲ. JDS ಪಕ್ಷಕ್ಕೆ ನನ್ನ ಅವಶ್ಯಕತೆ ಇರ್ಲಿಲ್ಲ ಅಂತ ಅನ್ಸುತ್ತೆ, ಹಾಗಾಗೇನೆ ಕರೆದಿಲ್ಲ. ನಿಖಿಲ್ ತಾಯಿ, ನಿಖಿಲ್ ದೊಡ್ಡವರು ಯಾರೂ ಕರೆದಿಲ್ಲ. ನನಗೆ ವಯಸ್ಸಾಯ್ತು ಅಂತ ಈ ರೀತಿ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳ್ಕೊಂಡಿದ್ರು. ಹಾಗೇನೆ ಕಾಂಗ್ರೆಸ್ಗೆ ಇನ್ವೈಟ್ ಮಾಡಿದ್ದಾರೆ ಅನ್ನೋ ವಿಚಾರದ ಬಗ್ಗೆ ಕೂಡ ರಿಯಾಕ್ಟ್ ಮಾಡಿದ್ರು. ಅಂದ್ರೆ ಸಿದ್ದರಾಮಯ್ಯನವರೇನು ನೇರವಾಗಿ ಪಕ್ಷಕ್ಕೆ ಬಾ ಅಂತ ನನ್ನನ್ನು ಕರೆದಿಲ್ಲ, ಅವ್ರ ಜೊತೆ ಇದ್ರ ಬಗ್ಗೆ ಮಾತು ಕೂಡ ಆಡಿಲ್ಲ, ಅವ್ರ ಜೊತೆ ವೇದಿಕೆ ಹಂಚ್ಕೊಂಡಿದ್ದೀನಿ, ಆದ್ರೂ ಕೂಡ ಇದ್ರ ಬಗ್ಗೆ ಏನು ಮಾತಾಡಿಲ್ಲ ಅಂತ ಹೇಳಿದ್ರು. ಹಾಗೆ ಮೂಢ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರನ್ನ ಬೆಂಬಲಿಸಿ ಇವರು ಮಾತನಾಡಿದ್ರು. ಇದು ಒಂದ್ ರೀತಿ HDK ಆಕ್ರೋಶಕ್ಕೂ ಕಾರಣ ಆಗಿತ್ತು. ಸೊ GT ದೇವೇಗೌಡರನ್ನ ಪಕ್ಷದ ಕಾರ್ಯ ಚಟುವಟಿಕೆಗಳಿಂದ ದೂರಾನೇ ಇಡಲಾಗಿತ್ತು. ಇದು ಒಂದ್ ರೀತಿ ಅವರ ಅಸಮಾಧಾನಕ್ಕೆ ಕಾರಣ. ಹಾಗೆ ಬಹಿರಂಗವಾಗಿ ಕೆಲವು ಹೇಳಿಕೆಗಳನ್ನ ಕೊಡ್ತಾ ಇದ್ರಿಂದ ಸಾರಾ ಮಹೇಶ್ ಹಾಗೆ CS ಪುಟ್ಟರಾಜು ಅವರ ಮೂಲಕ GT ದೇವೇಗೌಡ ಅವರ ಅಸಮಾಧಾನವನ್ನ ಶಮನ ಮಾಡೋದಕ್ಕೂ ಕೂಡ ಪ್ರಯತ್ನವನ್ನ ಪಟ್ಟಿದ್ರು JDS ವರಿಷ್ಠರು. ಹಾಗೇನೆ ಈ ಹಿಂದೆ GT ದೇವೇಗೌಡ ಅವರು HD ದೇವೇಗೌಡ ಅವರು ಕಟ್ಟಿದ ಪಕ್ಷವನ್ನ ಕುಮಾರಸ್ವಾಮಿ ಅವರು ಡೆಮಾಲಿಷ್ ಮಾಡ್ತಿದ್ದಾರೆ ಅಂತಾನೂ ವಾಗ್ದಾಳಿಯನ್ನ ನಡೆಸಿದ್ರು. ಕುಮಾರಸ್ವಾಮಿ ಅವರು ಬಿಜೆಪಿಯನ್ನ ತಪ್ಪಿಕೊಂಡಿದ್ದಾರೆ. ಬಿಜೆಪಿ ಜೊತೆ ಹೋಗದಿದ್ರೆ JDS ಏನಾಗ್ತಿತ್ತು? ದಳ ಉಳಿತಾ ಇತ್ತಾ? ದೇವರು ದೇವೇಗೌಡರ ಶ್ರಮದಿಂದ JDS ಪಕ್ಷ ಉಳಿತಾ ಇದೆ. ಮುನಿಸು ಇದ್ದಾಗ್ಲೂ ದೇವೇಗೌಡರು ಮಾತನಾಡ್ತಾ ಇದ್ರು. ಸಾರಾ ಮಹೇಶ್ ಬಂದ್ ಹೋದ್ರು, ಆಗ್ಲೂ ಮಾತನಾಡ್ಲಿಲ್ಲ. ಅವರಿಗೂ ನಾನ್ ಬೇಕಾಗಿಲ್ಲ ಅನ್ಸುತ್ತೆ ಅಂತ ಹೇಳ್ಕೊಂಡಿದ್ರು. ಕುಮಾರಸ್ವಾಮಿ ಜೊತೆ ಇದ್ದವರೇ ಸಾರಾ ಮಹೇಶ್ಗೆ ಬೇಕಾಗಿತ್ತು. ನಾನ್ ಈಗ ಹೇಗಿದ್ದೀನಿ ಹಾಗೆ ಇರ್ತೀನಿ, ಇನ್ನು 3 ವರ್ಷ ಶಾಸಕನಾಗಿರ್ತೀನಿ, ನಮ್ಮ ಜನ ಎಷ್ಟು ಕಷ್ಟ ಬಂದ್ರು ಇದ್ದೇ ಇರ್ತಾರೆ, ಅದಕ್ಕಾಗಿ ಇರ್ತೀನಿ, ಕ್ಷೇತ್ರದ ಜನರು ತೀರ್ಮಾನ ಮಾಡ್ಲಿ ನಾನು ಪಕ್ಷದಲ್ಲೇ ಉಳಿಬೇಕಾ ಬೇಡ್ವಾ ಅನ್ನೋದನ್ನ. ಹಾಗೆ ರಾಹುಲ್ ಗಾಂಧಿ ಅವರು ಈ ಹಿಂದೆ ಮನೆಗೆ ಬರೋದಕ್ಕೆ ತಯಾರಿ ಮಾಡ್ಕೊಂಡಿದ್ರು. ಆದ್ರೆ ತಂದೆ ಸ್ಥಾನದಲ್ಲಿರೋ HD ದೇವೇಗೌಡ ಅವರ ಮಾತಿಗೆ ಮಣಿದು ನಾನು ಪಕ್ಷದಲ್ಲೇ ಉಳಿದುಕೊಂಡೆ, ಮುಂದಿನ 3 ವರ್ಷ ಇಲ್ಲೇ ಇರ್ತೀನಿ ಅನ್ನೋ ಮಾತನ್ನ ಹೇಳಿದ್ರು. ಹಾಗೇನೆ ಮುಂದೆ ಕಾಂಗ್ರೆಸ್ ಪಕ್ಷವನ್ನ ಸೇರ್ಬೇಕೋ ಬೇಡ್ವೋ ಅನ್ನೋದನ್ನ ಜನ ತೀರ್ಮಾನ ಮಾಡ್ತಾರೆ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಇನ್ನು ನನ್ನ ಮೇಲೆ ಕುಮಾರಸ್ವಾಮಿ ಅವರಿಗೆ ಒಂದ್ ರೀತಿ ಮುನಿಸಿದೆ. ಯಾಕಂದ್ರೆ ನಾನು ನೇರವಾಗಿ ಸತ್ಯ ಹೇಳ್ತೀನಿ ಅನ್ನೋದು ಅವ್ರಿಗೆ ಗೊತ್ತಿದೆ. ಇಲ್ಲಿ ತನಕ ಯಾವ ಸಣ್ಣ ಕೆಲ್ಸಕ್ಕೂ DKಶಿ ಬಳಿ ಹಾಗೆ ಸಿದ್ದರಾಮಯ್ಯನವರ ಬಳಿ ಹೋಗಿಲ್ಲ, ಇನ್ ಮುಂದೆ ಹೋಗ್ತೀನಿ ಅಂತ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಅಂದ್ರೆ GT ದೇವೇಗೌಡ ಅವರಿಗೆ ಪಕ್ಷದಲ್ಲಿ ಯಾವ ರೀತಿಯಾದಂತಹ ಸ್ಥಾನಮಾನ ಇದೆ, ಹೇಗ್ ನಡೆಸ್ಕೊಳ್ತಾ ಇದ್ದಾರೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಬೇಸರ ಇದೆ. ಅನುಭವ ಇಲ್ಲದ 3 ಸಲ ಸೋತಿರುವಂತಹ ನಿಖಿಲ್ಗೆ ಪಟ್ಟಾಭಿಷೇಕ ಕಟ್ತಾರೆ ಅಂತಂದ್ರೆ ಅವರ ಅಡಿಯಲ್ಲಿ ಹಿರಿಯರಾದ ನಾವೆಲ್ಲ ಹೇಗೆ ಕೆಲಸ ಮಾಡೋದು, ಅನುಭವ ಇಲ್ಲದ ಅವರ ಕೈ ಕೆಳಗೆ ಹೇಗೆ ಕೆಲಸ ಮಾಡೋದು ಅನ್ನೋದು ಬಹಳಷ್ಟು ಮಂದಿಗಿರೋ ಅಸಮಾಧಾನ. ಇನ್ನು ಇದ್ರ ಬಗ್ಗೆ CM ಇಬ್ರಾಹಿಂ ಕೂಡ ಮಾತನಾಡಿದ್ರು. JDSನ 12ರಿಂದ 13 ಶಾಸಕರು ಪಕ್ಷದ ವಿಚಾರದಲ್ಲಿ ತುಂಬಾನೇ ಅಪ್ಸೆಟ್ ಆಗಿದ್ದಾರೆ. GT ದೇವೇಗೌಡರಂತೆ ಹಲವು JDS ಶಾಸಕರು ನೋವಲ್ಲಿದ್ದಾರೆ. ಅವರನ್ನೆಲ್ಲ ಒಗ್ಗೂಡಿಸೋ ಕೆಲಸವನ್ನ ನಾನ್ ಶುರು ಮಾಡಿದ್ದೀನಿ. ಮುಂದೆ ಏನಾಗುತ್ತೆ ನೋಡೋಣ. ಈಗಲೂ ನಾನೇ JDS ರಾಜ್ಯಾಧ್ಯಕ್ಷ. ನಮ್ಮ ಶಾಸಕರ ನೋವು ನಿವಾರಿಸೋ ಜವಾಬ್ದಾರಿ ನನ್ನದು. JDS ಹೆಸರಿನಲ್ಲೇ ನಾವಿರ್ಬೇಕಾ? ತೃತೀಯ ರಂಗಕ್ಕೆ ಬೇರೆ ಹೆಸರು ಕೊಡಬೇಕಾ? ಮುಂದೆ ಎಲ್ಲವನ್ನ ಚರ್ಚೆ ಮಾಡ್ತೀನಿ. ಈಗ ಇರೋ JDS ಮನೆಗೆ ಬೆಂಕಿ ಬಿದ್ದಾಗಿದೆ. ಎಲ್ಲಾ JDS ಶಾಸಕರು ಅವರವರ ಕ್ಷೇತ್ರವನ್ನ ಕಾಪಾಡ್ಕೊಳ್ಬೇಕಾಗಿದೆ. ಹೀಗಾಗಿ ಒಬ್ಬೊಬ್ಬರೇ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಕುಮಾರಸ್ವಾಮಿ ಈಗ್ಲಾದ್ರೂ ಬುದ್ಧಿ ಕಲಿಬೇಕು. JDS ಅನ್ನ ಫ್ಯಾಮಿಲಿ ಕಂಪನಿ ಮಾಡೋದನ್ನ ಬಿಡಬೇಕು. ಆಗ ಮಾತ್ರ JDSಗೆ ಮೂಲ ಅಸ್ತಿತ್ವ ಸಿಗುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಹಾಗೆ GT ದೇವೇಗೌಡ
ಕಾಂಗ್ರೆಸ್ಗೆ ಹೋಗ್ಬಿಟ್ಟಿದ್ರೆ ಅವರಿಗೆ ಸಚಿವ ಸ್ಥಾನವೇ ಸಿಗ್ತಾ ಇತ್ತು. ಆದ್ರೂ ಕೂಡ ಅವರು ಇನ್ನೂನು JDS ನಲ್ಲೇ ಉಳ್ಕೊಂಡಿದ್ದಾರೆ. ಆದ್ರೆ ಅವರಿಗೆ ಸಿಗಬೇಕಾದಂತ ಗೌರವ ಮರ್ಯಾದೆ ಯಾವುದು ಸಿಗ್ತಾ ಇಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಪರಿಸ್ಥಿತಿ ಹೀಗಿರುವಾಗ ಹಿರಿಯ ನಾಯಕರನ್ನ ಎದುರಾಕೊಂಡು ನಿಖಿಲ್ಗೆ ರಾಜ್ಯಾಧ್ಯಕ್ಷನ ಪಟ್ಟವನ್ನ ಕಟ್ಟಿದ್ರೆ ಏನಾಗಬಹುದು? ಈಗಾಗಲೇ CP ಯೋಗೇಶ್ವರ್ ಅವರೇ ಒಂದು ಮಾತು ಹೇಳಿದ್ರು. ಈ ಹಿಂದೆ JDSನ ಅನೇಕ ಶಾಸಕರು ಕಾಂಗ್ರೆಸ್ಗೆ ಬರೋದಕ್ಕೆ ರೆಡಿಯಾಗಿದ್ದಾರೆ, ಹೈಕಮಾಂಡ್ ತೀರ್ಮಾನ ಕೊಟ್ರೆ ಅವರನ್ನ ಕರೆತರ್ತೀನಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಈಗ ಬೇರೆ ನಿಖಿಲ್ಗೆ ಪಟ್ಟಾಭಿಷೇಕವನ್ನ ಕಟ್ಟಿಬಿಟ್ರೆ ನಿಜಕ್ಕೂ ಅಸಮಾಧಾನಗೊಂಡಿರೋ JDSನ ಶಾಸಕರು ಅಲ್ಲೇ ಉಳಿತಾರಾ, ಬಿಟ್ಟು ಕಾಂಗ್ರೆಸ್ಗೆ ಸೇರ್ತಾರಾ? ಈ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಕುಮಾರಸ್ವಾಮಿ ಯಾವ ರಣತಂತ್ರವನ್ನ ರೂಪಿಸಬಹುದು? ಕಾದು ನೋಡೋಣ.